ಅಲ್ಲಿರೋದು ಜರ್ಮ ಮಣ್ಣಗಂಡಾಗಿರ್ದು ಇದು ಅಕ್ಕಿ ನೋಡ್ರಿ ಫ್ರೆಂಡ್ಸ, ಸ್ಪೆಷಲ್ ದೋಸೆ ರಾಸನ ಅಕ್ಕಿಲೆ ಮಾಡಿದ್ದು ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ. ಈಗ ರೀ ಇವ್ವ ಹಿಟ್ಟು ನೋಡ್ರಿ ಎಷ್ಟು ಉಬ್ಬ್ಯದಂತೇಳಿ. ನಿನ್ನೆ ಇಷ್ಟ ಐತ್ರಿ ಹಿಟ್ಟು, ಈ ಗರಿಗೆ ಇಲ್ಲಿಗೆ ಆಗ್ಯದ್ರಿ ಇವಾಗ ಹಿಟ್ಟು. ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ ಎಷ್ಟಾಗಿದ್ದು ಗೊತ್ತಿಲ್ಲ ರೀ ನನಗನ. ಟೈಮ್ 8 ಗಂಟೆ ಐತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೆ ನೋಡ್ರಿ. ಬರ್ರಿ, ನಮ್ಮ ರಾಧಿಕಾ ರಚ್ಚು ಅವರು ಎಲ್ಲರೂ ಆಡತ್ತಾರ. ಆಮೇಲೆ ಮಾಮನ ಹಿಂದ ಕಬ್ಬಿಗೆ ಕಾಂತ ಚೆಲ್ಲತ್ತಾರ. ಇವತ್ತು ಸ್ಪೆಷಲ್ಲಾಗಿ ಸಾಫ್ಟಾಗಿ ದೋಸೆ ಮಾಡಾನ್ರಿ ಇವತ್ತು ಮನೆಗೆ. ದೋಸೆ ಹಿಟ್ಟು ನಿನ್ನೆ ಮಿಕ್ಸರ್ಗೆ ಹಾಕಿಟ್ಟೀನಿ ರೀ. ಮೊನ್ನೆ ಅಕ್ಕಿ ನೆನೆಕಿವು, ನಿನ್ನೆ ಮಿಕ್ಸರ್ಗೆ ಹಾಕೀನಿ ರೀ ಸಂಜಾಳಿಗೆ. ಸಂಜಾಳಿಗೆ ಅಂದ್ರೆ ಭೀ ಒಂದು 4-5 ಕತ್ ಹಾಕಿಟ್ಟೀನಿ ರೀ. ಫುಲ್ ನೆಂದ ಸಾಫ್ಟ್ ಆಗಿರ್ಬೇಕು ರೀ ಹಿಟ್ಟನು. ಆಮೇಲೆ ಪಲ್ಯಕ್ಕಂತೇಳಿ ಏನರ ಪಲ್ಯ ಮಾಡ್ಬೇಕಂತೇಳಿ ತೆಂಗಿನಕಾಯಿದು ಚಟ್ನಿ ಮಾಡ್ಬೇಕಂದಿದ್ರಿ. ಹತ್ರ ಲೈಟ್ ಇಲ್ರಿ ಇವಾಗ, ಅದಕ್ಕಲಾಗೆ ಹಿಂದ್ರ ಕಡೆ ಮಾಡ್ತೀನಿ ರೀ ತೆಂಗಿನಕಾಯಿ ಚಟ್ನಿ. ಇವಾಗ ಬಟಾಟೆ ಕುದಿಯಾಕೇನ್ರಿ ನಾನು ಪಲ್ಯ ಮಾಡ್ಬೇಕಂತೇಳಿ. ಅದಕ್ಕೆ ಬಟಾಟೆ ಪಲ್ಯ, ಬಿಸಿ ಬಿಸಿ ದೋಸೆ ಮಸ್ತ್ ಆಗ್ತಾವೆ. ಗರಿಯಾಗಿ ರಾಸನ ಅಕ್ಕಿಲೇ ಮಾಡಿದ್ರೆ ದೋಸೆ ರೀ ಇದು. ರೇಷನ್ ಅಕ್ಕಿ ಜಿಗಿ ಅದಾವ್ರಿ. ಅದಕ್ಕೆ ರೇಷನ್ ಅಕ್ಕಿಲೇ ಅರ್ಧ ಮಾಡತ್ತೀವಿ ರೀ. ಅದಕ್ಕೆ ಉದ್ದಿನ ಬ್ಯಾಳೆ ಅಥವಾ ಮೆಂತ್ಯ ಏನರೇ ಬೇಕಲ್ರಿ. ಅದಕ್ಕೆ ನಿನ್ನೆ ಒಂದು 2 ಕಾಳು ಉದ್ದಿನ ಬ್ಯಾಳೆ ಮೆಂತ್ಯ ತರಿಸಿ ಮೆಂತ್ಯ ಹಾಕೀನಿ ರೀ. ದೋಸೆ ಇಲ್ಲಿಕಂದ್ರೆ ರೌಂಡಾಗಿ ಎತ್ತಕಾಯಿ ಹರಿತಾವ್ರಿ. ಏನೋ ಹಾಕಿತ್ತೀರ ಅಂದ್ರೆ ಏನರೇ ಹಾಕೇಬೇಕ್ರಿ. ಅದಕ್ಕೆ ಮೆಂತ್ಯ ಕಾಳಾರಿ ಹಾಕಬೇಕು, ಉದ್ದಿನ ಬೇಳೆ ಹಾಕ್ಬೇಕ್ರಿ. ಅಥವಾ ಪಡ್ಡ ಇಡ್ಲಿ ಮಾಡೋಕೆ ನಡೀತದ್ರಿ. ಒಂದು ಸ್ವಲ್ಪ ರವೆ ಹಾಕಿ ಮಾಡಿದೆ ಅಂದ್ರೆ ನಡೀತದ್ರಿ. ಬರ್ರಿ ಇವಾಗ ಹಿಟ್ಟು ಹೆಂಗಾಗ್ಯದ ಅಂತೇಳಿ ನೋಡೋಣತ್ತ. ನಿಮ್ಗೆ ತೋರಿಸ್ತೀನಿ ರೀ ಹೆಂಗಾಗ್ಯದ ಹಿಟ್ಟು ಅಂತೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಾ ಇಲ್ಲಿ ಹೆಂಗೆ ಇಟ್ಟೀನಿ ಅಂತೇಳಿ ನೀರು ಇಟ್ಟೀನಿ ರೀ ಬೋಗಣ್ಯಾಗ. ನೋಡ್ರಿ ಇಲ್ಲಿ ನೀರು ಹಾಕಿ ಮ್ಯಾಲ ಕಲ್ಲು ಇಟ್ಟೀನಿ ರೀ ಗಡವ ಮೇಲೆ. ಯಾಕಂದ್ರೆ ಏನು ಸುಮ್ಮ ಬೆಕ್ಕ ಪಿಕ್ಕ ನಣ ಪಿಣ ಭಾರ ಹಾಕಿ ಇಡಬೇಕು ವಸ್ತು ಅಂತೇಳಿ ಇಟ್ಟೀನಿ ರೀ. ಕಲ್ಗಲ್ ಗುಂಡು ಇಟ್ಟೀನಿ ರೀ. ಇವ್ವ ಹಿಟ್ಟು ನೋಡ್ರಿ ಎಷ್ಟು ಉಬ್ಬ್ಯದಂತೇಳಿ. ನಿನ್ನೆ ಇಷ್ಟ ಐತ್ರಿ ಹಿಟ್ಟು, ಈ ಗರಿಗೆ ಇಲ್ಲಿಗೆ ಆಗ್ಯದ್ರಿ ಇವಾಗ ಹಿಟ್ಟು. ನಾನು ಅನ್ಕೊಂಡಿದ್ದಿದ್ದೀನಿ ರೀ ಹಿಟ್ಟು ಆಗ್ತದಂತೇಳಿ. ಒಂದು ಗಡವ ಆಯಿತು. ಇಷ್ಟು ಹಿಟ್ಟು ಏನು ಮಾಡ್ಬೇಕು ಇವಾಗ? ಸ್ವಲ್ಪ ಹಾಕಿದೆ ಅಂದ್ರೆ ಭೀ ನೋಡ್ರಿ ಎಷ್ಟು ಆಗ್ಯದ. ಅಲ್ಲ ರಚ್ಚು? ಹಾಂ ದಾಸೆ ಮಾಡೋಣ. ಈಗ ಏನು ಮಾಡೋಣ? ಹಂಗೆ ದೋಸೆ ಮಾಡೋಣ. ಹಾಂ ಹಂಗ ಅಲ್ಲಿ ನೋಡ್ರಿ ಅಕ್ಕಿ ಏನು ಮಾಡತ್ತ ಅಂತೇಳಿ ಆಡ್ಲಾಗತ್ತಾಳ್ರಿ ಅಕ್ಕಿನು. ಆಮೇಲೆ ಇಲ್ಲಿ ನೋಡ್ರಿ ಪಲ್ಯಕ್ಕೆ ಅಂತೇಳಿ ಬಟಾಟೆ ಕುದಿಯಾಕಿಟ್ಟೀನಿ. ಬಟಾಟೆ ಕುದ್ದಾವ್ರಿ. ಇವಾಗ ತೆಗೆದಕ್ಕೆರೆ ಚಾಕ್ ಇಡ್ತೀನಿ ರೀ. ಚಹಾ ಕುಡಿತೀನಿ. ಯಾಕಂದ್ರೆ ನಾನು ಜಳಕಕ್ಕೆ ಹೋಗೋಕ್ಕಿಂತ ಮೊದಲೇ ಇಟ್ಟು ಹೋಗಿದ್ರಿ. ಇವಾಗ ಕುದ್ದಾವ್ರಿ, ಚಹಾ ಮಾಡ್ತೀನಿ ರೀ ಇವಾಗ. ನೋಡ್ರಿ ಅಲ್ಲಿ ಕಾಂತ ತುಂಬ್ಕೊಂಡು ಹೊಲ್ತಾವ್ರಿ. ಕಾಂತ ಹೊಡ್ಲಿಕ್ಕೆ ನೋಡ್ರಿ ಬೆಳಕು ಕರ್ದೈತ್ರಿ. ಬಿಸಿಲು ನೋಡ್ರಿ ಎಷ್ಟು ಬಿದ್ದದ ಅಂತೇಳಿ. ಹಾಂ ಎಲ್ಲಿಗೆ ಬೇಡವಾ ರೀ? ಕಾಂತ ಬಾಯಿಗೆ ಹಾಕೊಂಡ್ರಿ ನಡಿ. ನಾನು ಒಂಚೂರ ಬಟಾಟೆ ಪಲ್ಯಕ್ಕೆ ಒಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ ರೀ. ಆಮೇಲೆ ಚಹಾ ಕುಡಿತೀನಿ. ಹಿಟ್ಟು ತೊಗೊಂಡು ಅರ್ಧ ತೊಗೋತೀನಿ ರೀ. ಪೂರ್ತಿ ಹಿಟ್ಟೇನು ಖಾಲಿ ಆಗಲ್ಲ. ನಮ್ಮ ರಾಯಣ್ಣ ಇದ್ದಂದ್ರೆ ನಮ್ಮ ರಾಯಣ್ಣ ತಿಂತಿದ್ರಿ. ಯಾಕಂದ್ರೆ ಅಕ್ಕಿ ಅವನೇ ನೆನೆ ಇಟ್ಟಿದ. ಅವರು ಮಾಮನೆ ಕಲ್ತು ನೆನೆ ಇಟ್ಟಿರು. ನಿನ್ನೆ ಹೋದ್ರಿ ಅವ ಊರಿಗೆ. ನಿನ್ನೆ ಕಳಿಸಿದ್ವಿ. ನಿನ್ನೆ ನನಗೆ ಆರಾಮಿದ್ದಿತ್ತಿಲ್ಲ. ಇವತ್ತು ಸಾಲಿ ಅದ ರೀ ಒಂದು. ನಿನ್ನೆ ಸೂಟಿ ಇತ್ತು, ಅದಕ್ಕೆ ನಿನ್ನೆ ಒಂದಿನ ಇಟ್ಕೊಂಡಿದ್ದೆವು. ನಿನ್ನೆ ಸಂಜೆ ಮಾಡಿ ಒಯ್ದು ಬಿಟ್ರು ಬಂದ್ರಿ ಮಾಮನು. ಅದ್ರಾಗ ಅರ್ಧ ಮಾಡ್ತೀನಿ ರೀ, ಅರ್ಧ ತೆಗೆದಿಡ್ತೀನಿ. ಮತ್ತು ಸಂಜೆಗೆ ಅಥವಾ ನಾಳೆಗೆ ಬರ್ತದೆ ರೀ. ಫ್ರಿಜ್ ಇಲ್ಲ ಅಂದ್ರೆ ಭೀ ನೀರ್ನಾಗ ಇಟ್ಟರು ನಡೀತದೆ ರೀ. ಚಂದ ಇರ್ತದೆ ರೀ ಹಿಟ್ಟು. ಅದ್ರ ಕಾಲಾಗ ಅರ್ಧ ಮಾಡ್ಕೆರೆ ಅರ್ಧ ತೆಗೆದಿಡ್ತೀನಿ ರೀ. ನಾಳೆ ಪಡ್ಡು ಮಾಡೋಕೆ ಬರ್ತದೆ ರೀ. ಇಲ್ಲ ಮತ್ತು ಬೆಳಗ್ಗೆ ದೋಸೆ ಮಾಡೋಕೆ ಬರ್ತದೆ. ಟೇಸ್ಟ್ ಬರ್ತಾವಲ್ಲ ರೀ. ಹಿಟ್ಟು ಎಷ್ಟು ಚಂದ ನೆನ್ತದೆ ಅಷ್ಟು ಭಾರಿ ಆಗ್ತದೆ. ಕೊಳ್ಳಾಗ ಇಲ್ಲಿ ಬರ್ರಿ ಫ್ರೆಂಡ್ಸ. ನಿಮ್ದೆಲ್ಲರದ್ದು ಚಹಾ ಆಗ್ಯದ ಇದು ಅನ್ಕೊಳ್ತೀನಿ. ನಮ್ಮ ದಿನ ಚಹಾ ಆಗಿಲ್ಲ ರೀ. ಇವಾಗ ಚಹಾ ಮಾಡಿ ಚಹಾ ಕುಡಿಬೇಕು ನೋಡ್ರಿ. ಜಾಸ್ತಿ ದಿನ ಜಳಕ ಮಾಡೀವಿ. ಚಹಾ ಮಾಡಿ ಚಹಾ ಕುಡಿಬೇಕು ರೀ. ಇವಾಗ ನೋಡ್ರಿ ಫ್ರೆಂಡ್ಸ, ಪಲ್ಯ ಮಾಡೋಕೆ ಫಸ್ಟ್ ಪಲ್ಯ ಮಾಡ್ತೀನಿ ರೀ. ಎಲ್ಲ ಬಟಾಟೆ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ಲ ರೀ. ಅದಕ್ಕೆ ಫಸ್ಟ್ ಪಲ್ಯ ಮಾಡ್ಬೇಕಂತೇಳಿ ಪಲ್ಯಕ್ಕೆ ಇಲ್ಲಿ ಕಡಾಯಿ ಇಟ್ಟೀನಿ ರೀ. ನಾನು ಒಟ್ಟಾಣೆ ಹಾಕಿ ಮಾಡ್ಬೇಕನ್ನತ್ತೀನಿ ರೀ ಫ್ರೆಂಡ್ಸ. ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿಕಾಯಿ, ಬಟಾಣಿ,
ಮತ್ತು ಹ್ಯಾಕ್ ಮಾಡಿದ್ರೆ ಭಾರಿ ಆಗ್ತದೆ ರೀ. ಒಂದೆರಡು ಉಳ್ಳಾಗಡ್ಡಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಿ. ಆಮೇಲೆ ಒಂದ್ರದಾಗ ಹಿಂಗೆ ಅಡ್ಡ ಹೋಳೀನಿ ರೀ ಮೆಣಸಿನ್ಕಾಯಿ ನಾನು. ಅಂದ್ರೆ ಒಂದ್ರದಾಗ 2 ಪೀಸ್ ಮಾಡಿ ಅದ್ರಾಗ ಅಡ್ಡಡ್ಡ ಹೋಳೀನಿ ರೀ. ಹೋಳ್ಕೆರೆ ಆ ರೀತಿ ಪಲ್ಯದಾಗ ಆ ರೀತಿ ಮೆಣಸಿನ್ಕಾಯಿ ಹಾಕತ್ತೀನಿ ರೀ. ಯಾಕಂದ್ರೆ ನಾನು ಕುಟ್ಟೂ ಹಾಕ್ಬೋದು, ಚುಕ್ಕೊಳ್ಳೋದಿರ್ತಾವ ಅಂತೇಳಿ ಅಡ್ಡ ಹೋಳಿ ಹಾಕೇನಿ ರೀ. ಆಮೇಲೆ ಒಟ್ಟಾಣೆತ್ತೆಲ್ಲ ಫ್ರೈ ಮಾಡಕ್ಕೆ ಹಾಕೇನಿ ರೀ. ಇವಾಗ ಕಡಿಪತ್ತ ಫಸ್ಟೇ ಹಾಕೋದಿತ್ತು ರೀ ನಾನು ಎಣ್ಣೆಯಾಗ. ಯಾಕಂದ್ರೆ ಅದು ಎಣ್ಣೆ ಭಾಳ ಗರಮ್ ಆಗಿತ್ತು. ಸಾಸ್ವೆ ಜೀರಿಗೆ ಹಾಕೋಣ ಹಾಗೆ ಚಟ್ಪಟ್ ಅನ್ನತ್ತೀವಿ ರೀ. ಅದಕ್ಕಲಾಗ ಏನು ಮಾಡ್ಬೇಕು ಗೊತ್ತಾಗಲಾರ ಬಟ್ಟೆಗೆ ಹಾಗೆ ಪಟ್ಕನೆ ಹಾಕ್ಬಿಟ್ರಿ. ನೋಡಿರಿ ನಮ್ಮ ಸೋನಿ ಸ್ಮೆಲ್ ಬರತ್ತದ. ಸ್ಮೆಲ್ ನೋಡಿರಿ ನಮ್ಮ ಸೋನಿಗೂ ಇಷ್ಟ ಆಗ್ಯದ ನೋಡಿರಿ ನಾ ಅಡುಗೆ ಮಾಡೋದು. ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಫ್ರೆಂಡ್ಸ. ನಾ ಅಡುಗೆ ಮಾಡೋದು ನಮ್ಮ ಸೋನಿಗೆ ಇಷ್ಟ ಆಗ್ಯದ, ಬಂದಿತ್ತದು ಬಂದು ಕೆರೆ ಹೋಯ್ತು ನೋಡ್ರಿ. ಆಮೇಲೆ ನಾನು ಪಾಣೆ ಹೊಡೆಯತ್ತಿದ್ದಲ್ಲ ರೀ, ಅದಕ್ಕೆ ನಮ್ಮ ಶಾದುಗ ನಾನು ಒಂದು ಸ್ವಲ್ಪ ಇದು ಹೇಳತ್ತಿದ್ರಿ ಆಕಿಗೆ, ದೋಸೆ ಹಿಟ್ಟು ರೀ ನಿನ್ನೆ ಮಿಕ್ಸರ್ಗೆ ಹಾಕಿಟ್ಟಿದ್ದಲ್ಲ ರೀ. ಮೆತ್ತಗಾಗಿತ್ತು ರೀ ಹಿಟ್ಟು, ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ಯದ್ರಿ. ಆಮೇಲೆ ಭಾಳ ಅಂದ್ರೆ ಭಾಳ ಉಬ್ಬ್ಯದ್ರಿ ಫ್ರೆಂಡ್ಸ್, ಅಷ್ಟು ಚಂದ ಉಬ್ಬ್ಯದ್ರಿ. ಅದಕ್ಕೆ ಅದು ಎತ್ಕೊಂಬ ಅಂತ ಹೇಳಿದ್ರಿ. ಅದು ಎತ್ಕೊಂಬರಕ್ಕೆ ಹೋಗಿ ನೋಡ್ರಿ ಆಕಿ ತಂದಿಟ್ಟು ನೋಡ್ರಿ ಇಲ್ಲಿ. ಆಮೇಲೆ ಒಂದು ಸಣ್ಣ ಬೊಗಣಿ ತೊಂಬ ಅದಕ್ಕೆ ಇದು ಹಾಕ್ಲಿಕ್ಕೆ ಹಿಟ್ಟು ಹಾಕಿ ಕಲ್ಸಕ್ಕೆ ಕಡಿ ಒಟ್ಟು ಹಿಟ್ಟಂತ್ರ ಮಾಡಕ್ಕೆ ಬರಲ್ಲ ರೀ ಇವಾಗ, ಜಾಸ್ತಿ ಹಿಟ್ಟದ. ಅದಕ್ಕೆ ಅದ್ರೊಳಗಿಂದ ಒಂದು ಸ್ವಲ್ಪ ಹಿಟ್ಟು ಮಾಡೋನು ಹಿಟ್ಟು ತೊಗೊಂಬ ಅಂತ ಹೇಳಿದ್ರಿ. ಸಣ್ಣ ಬೊಗಣಿ ತೊಗೊಂಬ ಅಂತ ಹೇಳ್ದೆ. ಸಣ್ಣ ಬೊಗಣಿ ತರ್ಲಕ್ಕೆ ಹೋಗ್ಯಾಳ್ರಿ ಆಕಿ. ಇವಾಗ ಮಸ್ತಾಗಿ ದೋಸೆನೂ ರೆಡಿ ಆತಾವ್ರಿ. ಆಮೇಲೆ ಮಸ್ತಾಗಿ ಪಲ್ಯನೂ ಆಗ್ತದ. ಚಂದ ಫ್ರೈ ಆಗ್ಬೇಕ್ರಿ ಅದು. ಫ್ರೈ ಆಗತ್ತಾನ ನಾನು ಇಲ್ಲಿ ಹಿಟ್ಟರ ಕಲಿಸ್ಕೊಳ್ಳೋಣ ನೋಡಿರಿ. ಪೂರ ಎಷ್ಟು ಉಬ್ಬ್ಯದ ಹಿಟ್ಟು ಅಂತೇಳಿ. ಇಲ್ಲಿ ತಳಗಿತ್ತು ರೀ, ಗೆರೆ ಮ್ಯಾಲೆ ಬಂದದ್ರಿ ಹಿಟ್ಟು. ಇವಾಗ ಇದಕ್ಕೆ ಇವಾಗ ಇದೊಂದು ಬೊಗಣ್ಯಾಗ ತೆಗೆದು ಹಾಕೋತೀನಿ ರೀ. ನೋಡಿರಿ ಎಷ್ಟು ಬೇಕು ನಮಗೆ ಅಷ್ಟೇ ತೊಗೋತೀನಿ ರೀ. ಯಾಕಂದ್ರೆ ಜಾಸ್ತಿ ಹಿಟ್ಟು ಹಾಳಾಗಬಾರ್ದಲ್ರಿ, ಅದ್ರ ಕಾಲಾಗೆ ಮತ್ತು ಹಿಂದ್ರ ಕಡೆಗೆ ಮತ್ತು ನಾಳೆಗೆ ಅಥವಾ ಸಂಜೆಗೆ ಮಾಡಕ್ಕೆ ಬರ್ತದೆ ರೀ. ಅದಕ್ಕೆಲ್ಲ ಜಾಸ್ತಿ ಹಿಟ್ಟು ಹಾಳಾಗ್ತದೆ ಅಂತೇಳಿ ನಾನು ವೇಸ್ಟ್ ಮಾಡಬಾರ್ದು ಅಂತೇಳಿ ಸ್ವಲ್ಪ ಹಾಕ್ಕೊಂಡ್ರಿ. ಗಟ್ಟಿ ಅದ್ರ ಹಿಟ್ಟು, ಅದ್ರೊಳಗೆ ಏನೋ ನೀರು ಹಾಕಿ ಇದು ಮಾಡಬೇಕು. ಒಂದು 10-12 ದೋಸೆ ಆಗಟ್ಟು ತೊಗೊಂಡಿನಿ ರೀ ಈಗಿನ ಪುರ್ತಕ್ಕೆ, ಬೆಳಗ್ಗೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು. ಕೆಲಸ ಇಲ್ಲರಿ ಇವತ್ತು, ಅದ್ರ ಕಾಲಾಗೆ ಎಷ್ಟು ಬೇಕು ಅಷ್ಟೇ ಇದು ಮಾಡತ್ತೀನಿ. ಆಮೇಲೆ ನೀರು ಹಾಕಿ ಮಾಡಿ ಇಟ್ರಿ. ಅದಕ್ಕೆ ಕಡೆ ಒಂದು ಸೈಡಿಗೆ ಈ ಕಡೆ ಇವು ಚೆಂದಾಗಿ ಕಡಕ್ಕಾಗಿ ಫ್ರೈ ಆಲಾಗತ್ತೀವಿ. ಇದಕ್ಕೊಂದು ಸ್ವಲ್ಪ ನೋಡ್ಬೇಕಲ್ರಿ, ಅದ್ರ ಕಾಲಾಗ ಇದಕ್ಕೊಂದು ಸ್ವಲ್ಪ ನೋಡೋಕ್ಕಲಾಗ ಚೆಂದಾಗಿ ಇದು ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ್ ಇವಾಗ. ಆಮೇಲೆ ಇದಕ್ಕೆ ಈಗ ಅರಿಶಿಣ ಹಾಕ್ಲಾಗತ್ತೀನಿ ರೀ. ಅದನ್ನು ಸ್ವಲ್ಪ ಐತ್ರಿ ಅರಿಶಿಣ ನೋಡಿರಿ. ಒಟ್ಟು ಡಬ್ಬನೇ ಡಬ್ಬ ಹಾಕಿದೆ ನಾನು. ಸ್ವಲ್ಪ ಐತೆ ನೋಡಿತಿಲ್ರಿ. ಆಮೇಲೆ ಎಕ್ಸ್ಟ್ರಾ ಅದ ರೀ ಮನ್ಯಾಗಿನ, ಎಕ್ಸ್ಟ್ರಾ ಮನ್ಯಾಗ ತಂದಿಟ್ರಿ ಮಾಮ. ಎಕ್ಸ್ಟ್ರಾ ಒಂದೊಂದು ತರ್ಸಕ್ಕೆ ಹಾಕ್ತೀನಿ ರೀ ನಾನು, ಹಾಗೆ ಯಾವಾಗಾರು ಬೇಕಾಗ್ತಾವಲ್ರಿ ಅದ್ರ ಕಾಲಾಗೆ ಎಕ್ಸ್ಟ್ರಾ ತಂದಿಟ್ರೆ. ಆಮೇಲೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಒಂದು ಕಪ್ಪಿನ ಹಾಸು ನೀರು ಹಾಕಿದ್ರು ನೋಡಿರಿ. ಒಂದು ಥೋಡೆನೇ, ಜಾಸ್ತಿ ಏನು ಹಾಕಲಿಲ್ಲ. ಹಾಕಿರಿ ಇವಾಗ ಚೆಂದಾಗಿದೆ. ಒಂದು ಸ್ವಲ್ಪ ಕುದಿಸ್ತೀನಿ ರೀ ಇದ್ರಾಗ. ಕುದಿಸಿ ಮಾಡಿ ಆಮೇಲೆ ಬಟಾಟಿ ನಾ ಏನೋ ಸುಲಿದು ಮಾಡಿ ಇದು ಮಾಡಿಟ್ಟು ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ರಿ, ಅದು ಇವಾಗ ಹಾಕ್ಲತ್ತೀನಿ ನೋಡಿರಿ. ಬಟಾಟಿ ಹಾಕ್ದೆ. ಯಾಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿದೆವಂದ್ರೆ ಅಷ್ಟು ಗಟ್ಟಿ ಆಗಂಗಿಲ್ಲ ರೀ, ತಳಗೂ ಹತ್ಕೊಂಗಿಲ್ಲ. ನೀರು ಹಾಕಲಿಲ್ಲ ಅಂದ್ರೆ ಹತ್ಕೋತದೆ ರೀ. ಅದ್ರ ಕಾಲಾಗೆ ಒಂದು ಸ್ವಲ್ಪ ಕಳ ಕುದ್ದ ಬಳಕ ಇವಾಗ ಹಾಕಿ ತಿರುಗಾಡತ್ತೀನಿ ನೋಡಿರಿ ಫ್ರೆಂಡ್ಸ. ಒಟ್ಟು ಪಲ್ಯ ಚಂದ ತಿರುಗಾಡತ್ತೀನಿ ರೀ. ಇದಕ್ಕೆ ನಾನು ಇವಾಗ ಇದಕ್ಕೆ ಗರಂ ಮಾಡಬೇಕು, ಕಾವು ಮಾಡ್ಬೇಕೇನಿಲ್ಲ ರೀ. ಚೆಂದಾಗಿ ಒಟ್ಟು ನೀಟಾಗಿ ತಿರುಗಾಡತ್ತೀನಿ ರೀ. ಅದಕ್ಕೆ ತಿರುಗಾಡಕ್ಯಾರೆ ಮ್ಯಾಲೆ ಪ್ಲೇಟ್ ಮುಚ್ಚು ತೆಗೆದು ಬಿಡ್ತೀನಿ ರೀ. ನಮ್ಮ ಮಾಮಗೆ ನೋಡಿರಿ ಇದು ಭಾಳ ಅಂದ್ರೆ ಭಾಳ ಇಷ್ಟ ರೀ ಬಟಾಟಿ ಪಲ್ಯ. ಆಮೇಲೆ ದೋಸೆ ರೀ, ದೋಸೆ ಕೂಡ ಬಟಾಟಿ ಪಲ್ಯ ಆದ್ರೆ ಭಾಳ ಚಂದ ರೀ ಅವರಿಗೆ. ಕೊಬ್ಬರಿ ಚಟ್ನಿ ಜಾಸ್ತಿ ತಿನ್ನಂಗಿಲ್ಲ ರೀ ಅವರು. ಆಮೇಲೆ ಕೈ ಡಬ್ಬ ಒಲೆ ಮೇಲೆ ಇಟ್ಟಿದ ಕೈ ಸುಡ್ತ್ರಿ. ಆಮೇಲೆ ನೋಡಿ ಅದ್ರ ಮೇಲೆ ಕೈ ಇಟ್ರಿ ನಾನು. ಪೂರ್ತಿ ಕೈ ಏನಂತೀರಿ ಆ ರೀತಿ ಬೆಂಕಿ ಕೈ ಇಟ್ಟಂಗಾಯ್ತು. ಸುಡು ಡಬ್ಬ ಐತ್ರಿ ಅದು, ಜೀರಿಗೆ ಡಬ್ಬ ಒಲೆ ಸನಿ ಇಟ್ಟಿದ. ನೋಡಿತಿಲ್ರಿ, ಹಾಗೆ ಎತ್ತಿಡತ್ತಿದ, ಕೈನೇ ಸುಟ್ಬಿಡ್ತು. ಆಮೇಲೆ ನಮ್ಮ ಮಾಮ ಬೈದ್ರಿ ನನಗೆ, ಏನಾಯ್ತು ಅಂತೇಳಿ. ಡಬ್ಬ ಅಲ್ಲಿ ಇಟ್ಟಿದ ಅಂತೇಳ್ದ. ಅವರು ಅಂದರು ಅಲ್ಲೇ ಇಡಬೇಕು ಅಂತೇಳಿ ಬೈದ್ರಿ ಅವರು. ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹೊಡೆದಿಟ್ರಿ ಅಲ್ಲಿ. ನಮ್ಮ ರಾಧಿಕಾತ ಒಯ್ದ್ರಂದ್ರೆ ಇದು ಆಗ್ತದಲ್ರಿ ಅದ್ರ ಕಾಲಾಗೆ. ಆಮೇಲೆ ಇಲ್ಲಿ ಹಿಟ್ಟು ತೊಗೊಂಡು ಇಟ್ಕೊಂಡಿದ್ದಲ್ರಿ, ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಉಪ್ಪು ಹಾಕ್ಯಾರೆ. ಆಮೇಲೆ ಸೋಡಾ ಒಂದು ಸ್ವಲ್ಪ ಉಪ್ಪು ರೀ. ಇವಾಗ ನೋಡಿರಿ ಸೋಡಾ ಹಾಕ್ಲತ್ತೀನಿ. ಸೋಡಾ ಹಿಟ್ಟು ಹಾಕ್ದಂದ್ರೆ ಸೋಡಾ ಹಾಕ್ದೇವಂದ್ರೆ ಸಾಫ್ಟ್ ಆತ, ಚಂದ ಆತ ಅಂತೇಳಿ ಸೋಡಾ ಹಾಕ್ತೀವಿ ರೀ ನಾವು. ನೋಡಿರಿ ಒಂದು ಸ್ವಲ್ಪ ಸೋಡಾ ಹಾಕ್ದೆ. ಆಮೇಲೆ ನಮ್ಮ ರಾಧಿಕಾ ತೇವಿ ತೊಗೊಂಬಂದಳು. ಇವತ್ತು ನಾನು ಜರ್ಮನ್ ತೇವಿ ಮೇಲೆ
ಮಾಡತ್ತೀನಿ ರೀ ದೋಸೆ ಜರ್ಮನ್ ತೇವಿ ಮೇಲೆ ಮಸ್ತ್ ಆತವಂತ್ರಿ ದೋಸೆ. ಅದಕ್ಕೆ ಮಾಡಿ ನೋಡಮ್ರಿ, ಟ್ರೈ ಮಾಡವ್ನು ಹೆಂಗೆ ಆತಾವ ಅಂತೇಳಿ. ಬಂದು ಅಂದ್ರೆ ಮಾಡ್ತೀನಿ ರೀ. ಇಲ್ಲಕಂದ್ರೆ ದೋಸೆ ಹಂಚ್ ಐತ್ರಿ ನಂಬಲ್ಲಿ, ಮನ್ಯಾಗ ಅದ ರೀ. ಆದ್ರೆ ನಾನೇ ಇದ್ರ ಮ್ಯಾಲೆ ಮಾಡಿ ನೋಡಬೇಕು ಹೆಂಗೆ ಆತಾವ ಅಂತೇಳಿ ನೋಡ್ಲಾಗತ್ತೀನಿ ರೀ. ಈ ಕಡೆ ಹಿಟ್ಟು ಕಲ್ಸಾಗತ್ತೀನಿ ರೀ ನಾನು. ಆಮೇಲೆ ಈ ಕಡೆ ಇದು ಮಾಡತ್ತೀನಿ ರೀ, ತೆಮಿ ಗರಮ್ ಆಗಿ ಇಟ್ಟೀನಿ. ಈಗ ಒಟ್ಟು ಪಟ ಅಂತೇಳಿ ಮಾಡ್ಕೊಂಬ್ರಿ ರೆಡಿ. ಒಟ್ಟು ಅವ್ರಿನ್ನೂ ಕೂತಾರ್ರಿ ದೋಸೆ ಹಾಕ್ಕೊಡು ಜಲ್ದಿ ಅಂತೇಳಿ. ಅದಕ್ಕಲ್ಲೇ ಫಸ್ಟ್ ಪಲ್ಯ ಮಾಡೀನಿ ರೀ ನಾನು. ಆಮೇಲೆ ಹಿಂದ್ರ ಕಡೆ ಅವ್ರಿಗೆ ದೋಸೆ ಹಾಕ್ಕೊಟ್ರೆ ನಡೀತದೆ, ತಾನೇ ಪಲ್ಯ ಹಚ್ಕೊಂಡು ಊಟ ಮಾಡ್ತಾರೆ ಅಂತೇಳಿ. ನೋಡಿರಿ ಹಿಟ್ಟು ಎಷ್ಟು ಭಾರಿ ಮಸ್ತ್ ಆಗ್ಯದ ಹಿಟ್ಟು ಅಂತೇಳಿ. ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಬಾನ 3 ಉಳ್ಳಾಗಡ್ಡಿ ತಂದಾಳ್ರಿ ನಮ್ಮ ರಾಧಿಕಾ. ಅಂಥ ಮಗಳು ಎಲ್ಲರಿಗೆ ಇರ್ಬೇಕು ನೋಡಿರಿ ಫ್ರೆಂಡ್ಸ. ಒಂದೇ ತೊಗೊಂಬಾನ 3 ತೊಗೊಂಬಂದಾಳೆ. 3 ತೊಗೊಂಡು ನಾ ಏನು ಮಾಡ್ಬೇಕು ರೀ. ಅದಕ್ಕೆ ಒಂದು ಉಳ್ಳಾಗಡ್ಡಿ ತಂದಿದ್ದೆವು, ಅದೊಂದು ಉಳ್ಳಾಗಡ್ಡಿ ಕಟ್ ಮಾಡ್ಕ್ಯಾರೆ ಇವಾಗ ನಮ್ಗೆ ಹಚ್ಚಕ್ಕೆ ಬೇಕು ರೀ. ತೇವಿಗೆ ಎಣ್ಣೆ ಹಚ್ಲಕ್ಕ ಈ ರೀತಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀವಿ ರೀ ನಾವು. ಕುಡ್ಗಿಲ ಎಲ್ಲಿ ಸಿಗಲಿಲ್ಲ ರೀ. ಕುಡ್ಗಿಲ್ ಸಿಗ್ಲಾರ ಬಟ್ಟೆಕ ನೋಡ್ದೆ ಹಿಂದೆ ಮುಂದೆ ಎಲ್ಲಿ ಸಿಗಲಿಲ್ಲ. ಆಮೇಲೆ ಎಣ್ಣೆ ಇದು ಮಾಡ್ಬೇಕು ರೀ, ಎಣ್ಣೆ ಒಂದು ಜರ ಬಟ್ಲಾಗ ಹಾಕೋಬೇಕಂತೇಳಿ ಅಲ್ಲೇ ಕಡ್ಚಿಗಿತ್ತು. ಕಡ್ಚಿಗಿಲ್ಲ ಅಂತ ಕಟ್ ಮಾಡ್ಕೊಂಡ್ರಿ. ನೋಡಿರಿ ಈ ರೀತಿ ಟೆಕ್ನಿಕ್ ಯೂಸ್ ಮಾಡ್ಬೇಕಾಗ್ತದೆ ರೀ. ಅದ್ರ ಕಲೆಗೆ ನಾ ಕುರ್ಪಿ ಅಕ್ಕಿಗೆ ತೊಗೊಂಬಾನ ಕುರ್ಪಿ ತರಲಿಲ್ಲ ರೀ. ಅಂದ್ರೆ ಕುಡುಗಿಲ್ಲ ರೀ, ಇಳಿಗೆ ಅಂತೀವಿ, ಕುಡುಗಿಲ್ಲ ಇಳಿಗೆ ಈ ರೀತಿ ತರಲಿಲ್ಲ ರೀ. ಅದ್ರ ಕಲೆಗೆ ಕಡ್ಚಿಗಿಲಿನ ಕಟ್ ಮಾಡಿದ್ರಿ ನಾನು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಬಟ್ಲಾದಾಗ ತೊಗೊಂಡ್ರಿ. ತೆಮಿಗೆ ಎಣ್ಣೆ ಹಚ್ಚಕ್ಕೆ ಬೇಕಲ್ರಿ. ಅದ್ರ ಕಲೆಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಉಳ್ಳಾಗಡ್ಡಿಗೆ ಇವಾಗ ಒಂದು ಸ್ಪೂನ್ ತೊಗೊಂಡಿದ್ರಿ. ಅದು 4 ಆ್ಯಂಗಲ್ ಸ್ಪೂನ್ ರೀ. 4 ಆ್ಯಂಗಲ್ ಅಂದ್ರೆ 4 ಕಡ್ಡಿ ಇದ್ದಿದ್ರಿ. ಮ್ಯಾಗಿ ತಿಂತಾರಲ್ರಿ, ಮ್ಯಾಗಿ ತಿನ್ನೋ ಸ್ಪೂನ್ ರೀ. ನೋಡಿರಿ ಈ ರೀತಿ ಚುಚ್ಚಿದ್ರಿ. ಅದಕ್ಕೆ ಚೆಂದಾಗಿ ಚುಚ್ಕೆರೆ ನಮ್ಗೆ ಈಸಿ ಆಗ್ತದೆ ರೀ ಎಣ್ಣೆ ಒರ್ಸಕ್ಕೆ ತೆಮಿಗೆ. ಯಾಕಂದ್ರೆ ಮ್ಯಾಲಿಂದ ಅದೇನು ಉಳ್ಳಾಗಡ್ಡಿ ಮೇಲೆ ಹಿಂಗೆ ಜುಟ್ಟಾಗತ್ಲೆ ಅದಲ್ರಿ, ಅದರಲ್ಲೇ ಹಿಡಿದು ವರ್ಷ ಹೋಗುತ್ತೆ ಅಂದ್ರೆ ಕೈಗೆ ಎಣ್ಣೆ ಸಿಡಿತದೆ ರೀ, ಗರಮ್ ಆಗಿದ್ದು. ಅದ್ರ ಕಲೆಗೆ ಫಸ್ಟ್ ಒಂದಿಷ್ಟು ನೀರು ಹೊಡೆದ ಬಳಿಕ ತೆಮಿ ಕಾಯ್ದಿತ್ತು ರೀ. ನೀರೆಲ್ಲ ಹಾರಿಸಿದ್ರಿ ನಾನು ಬಾಯಲ್ಲೇ ಊದಿಕೆರೆ. ಅರ್ಬಿಲೆ ಒರೆಸೋದೇನದ ಬಾಯಲ್ಲೇ ಊದ್ರಿ. ಆಮೇಲೆ ಇಲ್ಲಿ ನೋಡಿರಿ ನೀಟಾಗಿ ಒಟ್ಟು ತೆಮಿ ತುಂಬ ಎಣ್ಣೆ ಒರೆಸಾಕತ್ತೀನಿ ರೀ ಮಸ್ತಾಗಿ. ನೋಡಿರಿ ಎಲ್ಲ ಕಡೆ ಎಣ್ಣೆ ಹ್ಯಾಂಗೆ ಹತ್ತಾಗಪ್ಪ ಅಂತೇಳಿ ಉಳ್ಳಾಗಡ್ಡಿಲೆ ಅರ್ಬಿಲೆ ಒರೆಸಿದ್ರೆ ಬರ್ತದೆ ರೀ. ನಾನು ಕಾಟನ್ ಅರ್ಬಿ ತೊಗೊಂಡು ಹಚ್ಚಿದ್ರೆ ಬರ್ತದೆ. ಉಳ್ಳಾಗಡ್ಡಿನೇ ಇತ್ತಲ್ರಿ, ಅದಕ್ಕೆ ಉಳ್ಳಾಗಡ್ಡಿಲೇ ಹಚ್ಚಿರ. ನಾ ಯಾವಾಗೂ ನಮ್ಮ ಮಮ್ಮಿ ನಮ್ಮ ಆಯಿ ಎಷ್ಟೋ ಜನ ಮಾಡೋದು ನೋಡೀನಿ ರೀ ನಾನು. ಅದ್ರ ಕಲ ಉಳ್ಳಾಗಡ್ಡಿನೇ ಒರೆಸ್ದೆ. ಆಮೇಲೆ ಇವಾಗ ದೋಸೆ ಹಿಟ್ಟು ಹಾಕಂಬ್ರಿ. ದೋಸೆ ಹಿಟ್ಟು ಚೆಂದಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿರಿ ದೋಸೆ ಹಿಟ್ಟು ಹಾಕ್ಲಾಗತ್ತೀನಿ. ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ರೀ ದೋಸೆ ಹಿಟ್ಟು. ಅಮ್ಮ ಭಾಳ ಗಟ್ಟಿಯಾಗ್ಯದತ್ತಿರು, ಚೆಂದ ಆತಾವ ತಿನ್ನತ್ತೀರಿ ದೋಸೆ ಹಿಟ್ಟು ಅಂತೇಳಿ. ಸೆಟ್ ದೋಸೆ ಅಂತಾರಲ್ರಿ, ಆ ರೀತಿ ದೋಸೆ ಹಾಕ್ಲಾಗತ್ತೀನಿ ರೀ ನಾನು. ನೋಡಿರಿ ಎಷ್ಟು ರೌಂಡಾಗಿ ಎಷ್ಟು ಮಸ್ತಾಗಿ ದೋಸೆ ಆಗ್ಲತ್ತಾವ ಅಂತೇಳಿ. ಎಣ್ಣೆ ಹಚ್ಚಿನಲ್ರಿ, ಅದಕ್ಕೆ ಹತ್ಕೊಳತ್ತದ. ಚಮ್ಚಕ್ಕೆ ಹತ್ಕೊಂಡು ತಾನೇ ಎತ್ತಿ ಹಾಕ್ಬೇಕು ನೋಡಿರಿ ಇವಾಗ ಚಮ್ಚಗನೆ, ಆ ರೀತಿ ಆಗ್ಲತ್ತದ. ಆಮೇಲೆ ಒಂದು ಸ್ವಲ್ಪ ಇವಾಗ ಅದಕ್ಕೆ ಸುತ್ತೆಲ್ಲ ಎಣ್ಣೆ ಬಿಡ್ತೀನಿ ರೀ. ಚಮಚ ತೊಗೊಂಬಂದು ತರ್ಲಾಗಿಡ್ರಿ ರಾಧಿಕಾ. ಅದಕ್ಕೆ ಉಳ್ಳಾಗಡ್ಡಿಲೆ ಬಿಟ್ಕೆರೆ ಇವಾಗ ನೋಡಿರಿ ಮ್ಯಾಲೆ ಮುಚ್ಚದ. ಒಂದು ಸ್ವಲ್ಪ ಉಮ್ಗೈತಂದ್ರೆ ತೆಗಿಲಿಕ್ಕೆ ಬರ್ತದೆ ರೀ. ಅಟ್ಟೆ ಬಿಟ್ಟು ಅಂದ್ರೆ ಮ್ಯಾಲೆ ಹಸಿ ಇದ್ದೀವಿ ಜಲ್ದಿ ಉಮ್ಗಾಯಿ ಹಂಗಿಲ್ಲ ರೀ. ಅದಕ್ಕೆಲ್ಲ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿದೆ ಅಂದ್ರೆ ಜಲ್ದಿ ಉಮ್ಗಾಯ್ತದೆ ಅಂತೇಳಿ ನಮ್ಗೆ ಇದು ರೀ. ಅದ್ರ ಕಲೆಗೆ ಪ್ಲೇಟ್ ಮುಚ್ತೀವಿ ನಾವು. ಇದು ನಾವೇನು ಪಡ್ಡು ಮಾಡ್ತೀವಲ್ರಿ, ಪಡ್ಡು ಅಂದ್ರೆ ಬೋಂಡ, ಅದ್ರ ಮ್ಯಾಲಿಂದ ಅದ ರೀ ಇದು. ಇದು ಪ್ಲೇಟ ನೋಡಿರಿ ಫ್ರೆಂಡ್ಸ, ಎಷ್ಟು ಚಂದ ಜರ್ಮನ್ ತೆವಿ ಮೇಲೆ ಅದ ರೀ ಇದು. ಜರ್ಮನ್ ತೆವಿ ಮೇಲೆ ಎಷ್ಟು ಚಂದ ಏಳೋಗತ್ತಾವ ಅಂತೇಳಿ. ಒಂಚೂರು ಹತ್ಕೊಲಿಲ್ಲ, ಏನೂ ಆಗಲಿಲ್ಲ ನೋಡ್ರಿ, ಎಷ್ಟು ಭಾರಿ ಎದ್ದು ಅಂತೇಳಿ. ಅದಕ್ಕಲ್ಲಾಗೆ ಇವಾಗ ಸ್ಪೂನ್ ತರಿಸ್ತು ನೋಡ್ರಿ ಆಕಿನ ಕೈಲಿ. ಇದು ಆಲಾರ್ ಬಟ್ಟೆಕ ಅದು ಉಳ್ಳಾಗಡ್ಡಿಲೆ ಹಾಕ್ಲಾರ ಬಟ್ಟೆಕ ಸ್ಪೂನ್ ತರಿಸ್ಕೆರೆ ಸ್ಪೂನ್ಲಿಂದ ಎಣ್ಣೆ ಹಾಕ್ಬೇಕಂತೇಳಿ ಇದು ಮಾಡಿದ್ರಿ. ದಾಸೆ ಅಂತೂ ಕಲರ್ ಅಂತೂ ಭಾರಿ ಬಂದೀವ್ರಿ ಫ್ರೆಂಡ್ಸ. ಯಾಕಂದ್ರೆ ಒಂದು 2 ಕಾಳು ಮೆಂತ್ಯ ಕಾಳು ಹಾಕಿದೇವಲ್ರಿ, ಅದಕ್ಕೆ ಕಲರ್ ಭಾರಿ ಬಂದೀವ್ರಿ. ನೋಡಿರಿ ನೀವೇ ನೋಡಾಕತ್ತೀರಲ್ರಿ ಕಲರ್ ಎಷ್ಟು ಭಾರಿ ಬಂದಾವ ಅಂತೇಳಿ. ಉದ್ದಿನ ಬ್ಯಾಳೆ ಕಲರ, ಉದ್ದಿನ ಬ್ಯಾಳೆ ಜಿಗಿ ಆಗ್ತದ್ರಿ. ಅಂದ್ರೆ ದೋಸೆ ಹೆಂಗೆ ಹಾಕ್ತೀವಲ್ಲ ಆ ರೀತಿ ಇದು ಆಗ್ತದ್ರಿ. ಆಮೇಲೆ ಮೆಂತ್ಯಕ ಕಲರ್ ಚಂದ ಆಗ್ತಾವ್ರಿ. ಅದ್ರ ಕಲೆಗೆ ಮೆಂತ್ಯ ಹಾಕ್ತಾರೆ ಭಾಳ ಜನ. ಆಮೇಲೆ 2ನೇ ದೋಸೆ ಹಾಕ್ಲತ್ತೀನಿ ನೋಡಿರಿ. ಫಸ್ಟಿನ ದೋಸೆ ಹಾಕಿ ಅವ್ರಿಗೆ ಕೊಟ್ರಿ. ಮಸ್ತಾಗಿ ದೋಸೆ ಹಾಗೆ ತಿನ್ನತ್ತಿರ ಅವರು. ತಿನ್ನಲ್ಯಾಕ ಬಿಸಿ ಬಿಸಿ ದೋಸೆ ಅಂತೇಳಿ ಹಾಕ್ಕೊಟ್ರಿ. ಇಲ್ಲಿ ನೋಡಿರಿ ಇವಾಗ 2ನೇ ದೋಸೆ ಹಾಕಿದೆ ಎಷ್ಟು ಭಾರಿ ಆಯ್ತು ಅಂತೇಳಿ. ಒಂಚೂರು ಎಲ್ಲಿ ಹರಿದಿಲ್ಲ, ಹತ್ಕೊಂಡಿಲ್ಲ, ಏನೂ ಆಗಿಲ್ಲ ನೋಡಿರಿ. ಈ ಸಲ ತಳಗ ಎಣ್ಣೆ ಹಚ್ಚಲಿಲ್ಲ ರೀ ಫ್ರೆಂಡ್ಸ್ನ, ಹಂಗೆ ಹಾಕಿದ್ರಿ ಹಿಟ್ಟು. ಯಾಕಂದ್ರೆ ಒಂದು ಸಲ ಎಣ್ಣೆ ಹಚ್ಚಿದೆ ಅಂದ್ರೆ ಆಯ್ತು ರೀ. ಜರ್ಮನ್ ತೆವಿಗೆ ಎಣ್ಣೆ ಹಚ್ಚೋದೇ ಹತ್ತಲ್ಲ, ಆಮೇಲೆ ಆ ದೋಸೆ ತೆವಿನೂ ಹಚ್ಚೋದು ಹತ್ತಲ್ಲ. ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ಅಂದ್ರೆ ಚಂದ ದೋಸೆ ಹೇಳ್ತಾರೆ, ಅಟ್ಟೆ ರೀ ಸಾಕ್ರಿ. ಆಮೇಲೆ ಇವಾಗ ನೋಡಿರಿ ಪಟ ಅಂತೇಳಿ ಎಬ್ಬಸ ಅನ್ನತ್ತೀರಿ ಅವರು. ಆಮೇಲೆ ದೋಸೆ ಮಾಡಿ ಪಟ ಅಂತ ಹೇಳತ್ತೀರಿ.
ಒಂದೊಂದಾಗನ ಅವ್ರಿಗೆ ಈಡಾಗಲ್ಲ ರೀ. ಯಾಕಂದ್ರೆ 3 ಜನ ಕೂತಾರೆ ಅವ್ರು ಉಳುಕ, ನಾವು ಒಬ್ಬಾಕಿ ಮಾಡಾಕಿ ಅವ್ರು 3 ಜನ ಉಣವ್ರಿ. ಎಲ್ಲಿ ಸಾಲ್ಬೇಕಲ್ರಿ ಒಂದೊಂದು, ಅದಕ್ಕೆ ಪಟ ಪಟ ಮಾಡಂತಾರೆ. ಇಲ್ಲೇನು ಮಿಷನ್ ಅದ ಪಟ ಪಟ ಮಾಡೋಕೆ, ಅವಕಾಶ ಒಲಿ ಅದ, ಹೆಂಗೆ ಹೇಳ್ತಾವೆ ಹಂಗೆ ಮಾಡ್ಬೇಕಂತ ಹೇಳತ್ತಿದ್ರು ನಾ ಅವ್ರಿಗೆ. ಆಮೇಲೆ ಇಲ್ಲಿ ನೋಡ್ರಿ ಯಾವ ರೀತಿ ಹೇಳ್ತಂತೇಳಿ ಕಟಿ ಹೇಳ್ತಾವ್ರಿ. ಚಂದ ಆತವು. ನಾವು ಯಾವ ರೀತಿ ಮಾಡ್ಕೋತೇವೆ ಆ ರೀತಿ ಹೇಳ್ತಾವ್ರಿ. ಒಂದು ಸ್ವಲ್ಪ ದಿಪ್ಪ ಹಾಕಿನ್ರಿ ದೋಸೆ, ಅದಕ್ಕೆಲ್ಲಾಗ ಕಟಿ ಆತಾವ್ರಿ. ತೆಳ್ಳಗೆ ಹಾಕದಂದ್ರೆ ಒಂದು ಸ್ವಲ್ಪ ಅಂದ್ರೆ ತಿಳಿ ಮಾಡ್ದಂದ್ರೆ ಚಂದ ಸಾಫ್ಟಾಗಿ ಮಸ್ತಾಗಿ ಆತಾವ್ರಿ. ಅಂದ್ರೆ ಹಿಟ್ಟು ತಿಳಿ ಮಾಡ್ದಂದ್ರೆ ಹಿಟ್ಟು ಒಂದು ಸ್ವಲ್ಪ ದಿಪ್ಪದ ರೀ, ಅದ್ರ ಕಾಲಾಗೆ ಈ ರೀತಿ ದಿಪ್ಪಾಗಿ ಆಲತ್ತವ್ರಿ. ನೋಡ್ರಿ ಮಸ್ತಾಗಿ ದೋಸೆ ಎಷ್ಟು ಭಾರಿ ಆಲತ್ತವ ಅಂತೇಳಿ. ಕಲರರ ನೋಡ್ರಿ ಎಷ್ಟು ಭಾರಿ ಬಂದವ ಅಂತೇಳಿ. ಇದೇ ರೀತಿ ಅಷ್ಟು ದೋಸೆ ಮಾಡ್ತೀನಿ ರೀ ನಾ ಇವಾಗ. ಅಂದ್ರೆ ಹೊಸು ದೋಸೆ ಮಾಡಿಕೊಡ್ತೀನಿ ರೀ ಅವ್ರಿಗೆ. ಹಾಗೆ ಮಾಡಿಕೊಟ್ಟಂದ್ರೆ ನನಗೆ ಅಂದಾಜು ಗೊತ್ತಾಗ್ತದೆ ರೀ ಈ ದೋಸೆ ಎಷ್ಟು ಮಾಡ್ಬೇಕು ಎಷ್ಟಿಲ್ಲ ಅಂತೇಳಿ. ಆಮೇಲೆ ಇದ್ರಾಗೆ ಪಲ್ಯ ಹಂಚತ್ ಹೇಳ್ತೀವಿ ಅವರು, ಪಲ್ಯನೂ ಉಣ್ತೀವತ್ತೇಳಿ. ಆಮೇಲೆ ಒಂದು ಸ್ವಲ್ಪ ಪಲ್ಯ ಹಚ್ಚಿದ್ರಿ ಹಾಗೆ ನೋಡ್ರಿ. ಇಲ್ಲಿ ಪಲ್ಯ ಹಚ್ಚತ್ತಿ ನೋಡ್ರಿ ಕಡಾಯಿದಂದು ಬಿಸಿ ಬಿಸಿ ದೋಸೆ ಪಲ್ಯ ಅವ್ರಿಗೆ ಕೊಡತ್ತೀನಿ ರೀ. ಆಮೇಲೆ ಹಿಂದ್ರ ಕಡೆ ನಾನು ತಿಂತೀನಿ. ಅಂಕ ಅವ್ರಿಗೆ ಫಸ್ಟ್ ಅವ್ರದ್ದು ಅಲ್ರಿ, ಆಮೇಲೆ ನನ್ನ ಹಾಕೊಂಡು ತಿಂತೀನಿ ರೀ. ನನಗೆ ಯಾರು ಹಾಕ್ಕೊಡ್ಬೇಕು ರೀ, ನಾನೇ ಹಾಕೊಂಡು ತಿನ್ನಬೇಕು. ಅವರು ನಮ್ಮ ರಾಯಣ್ಣ ನೋಡ್ರಿ, ನಮ್ಮ ರಾಯಣ್ಣ ಇದ್ದಂದ್ರೆ ಅವನು ತಿಂತಿದ್ದ. ರಾಯಣ್ಣ ಹೋದ ಊರಿಗೆ. ನನಗಂತೂ ಭಾಳ ಇದು ಆಲಾಗತ್ತಿತ್ತು ರೀ. ನಮ್ಮ ಮಾಮಗೆ ಹೇಳ್ತಿದ್ರು ನಾನು, ರಾಯಣ್ಣ ಹೋದ ಮಾಮ, ಅವನು ಇದ್ದಂದ್ರೆ ಒಂದು ಸ್ವಲ್ಪ ತಿಂತಿದ್ದ, ಅವನೇ ಅಕ್ಕಿ ನೆನೆ ಹಾಕಿಡೊಂದಿದ, ಅವನೇ ಮಾಡತ್ತೆ ಹೇಳಿದ ಅಂತ ಹೇಳತ್ತಿದ್ರು ನಾನು. ಮತ್ತು ಯಾವಾಗಾರ ಬರ್ನ ಮಾಡ್ಕೊಡೋಗತ್ತಿ ಬಿಡು ಅಂತ ಹೇಳಿದ್ರಿ. ಅದಕ್ಕೆ ಆಯ್ತು ತಗೋ ಅಂತ ಹೇಳಿದ್ರಿ ಅವ್ರಿಗೆ ನಾನು. ಈಗ ಹೋಗಲ್ಯಾಕ ರೀ, ಮತ್ತು ತಿಂದ್ರ ಕಡೆ ಯಾವಾಗಾರ ಬಂದಕ್ಕಾಗಿ ಬಿಸಿ ಬಿಸಿ ಚಂದ ಮಾಡ್ಕೊಡ್ತೀನಿ ರೀ ಅವನಿಗೆ. ಉಪ್ಪು ಸರಿಯಾಗಿ ಆಗ್ಯಾವಲ್ಲ ಅಂತೇಳಿ ನೋಡೋಣ. ಆಮೇಲೆ ನೀನೇ ನೋಡಂತೇಳಿ ನನಗೆ ಕೊಟ್ಟರು. ಯಾಕಂದ್ರೆ ನಮ್ಮ ಮಾಮಗೆ ಉಪ್ಪು ಹಾಕಿದ್ದು ಗೊತ್ತಾಗಲ್ಲ ರೀ ಅವ್ರಿಗೆ ಭಾಳ. ಏನು ಸಿಗ್ತದಲ್ಲ ಅದೆಲ್ಲ ತಿಂತಾರೆ ರೀ ಅವರು. ಅಂದ್ರೆ ಹೊಸ ಆದಾಗ ಉಪ್ಪು ಆಗಿದ್ದು ಖಾರ ಆಗಿದ್ದು ಏನೂ ಗೊತ್ತಾಗಂಗಿಲ್ಲ ರೀ. ಹಾಗೆ ಒಟ್ಟು ಹಾಗೆ ತಿನ್ನೋದೇ ಮಾಡ್ತಾರೆ ಅವರು. ಅದಕ್ಕೆ ನೀನೇ ನೋಡಂತೇಳಿ ನಂಗೆ ಕೊಟ್ಟರು. ನಾನು ಒಂದು ಜರ್ತಿ ಇದು ಮಾಡಿದ್ರಿ. ನಮ್ಮ ರಾಧಿಕಾಗಿ ತಿನ್ನೋನ ರಾಧಿಕಾ ಶಟ್ಕೊಂಡು ನಿಂತೇಳ್ರಿ. ಅವ್ರ ಪಪ್ಪ ಕರ್ಕೊಲ್ಲಂತ್ರಿ ಆಕಿಗೆ. ಅದಕ್ಕಾಗಿ ಕಡೆಗೆ ಉಣ್ತಾಳಂದ್ರು. ಹಿಂದ್ರ ಕಡೆಗೆ ಹೋಗಿ ಕಡೆಗೆ ಹಾಕ್ಕೊಡ್ತೀನಿ, ಹೋಗಿ ಪ್ಲೇಟ್ ತೊಗೊಂಡು ಹೋಗು ಅಂತ ಹೇಳಿದ್ರಿ ಆಕಿಗೆ. ಆಯ್ತು ಅಂತೇಳಿ ಪ್ಲೇಟ್ ತರ್ಲಿಕ್ಕೆ ಹೋದ್ರು. ಅವ್ರ ಪಪ್ಪ ಅಣಗಸಕತ್ತಿದ್ರಿ ಆಕಿಗೆ, ಪೋರಿ ಪ್ಲೇಟ್ ಕಡೆಗೆ ಹಾಕ್ಕೊಡ್ತಾ ನಾ ರಚ್ಚು ತಿಂತೇವೆ ಅಂತ ಹಂಗೆ ಹಿಂಗೆ ಅಲ್ಲತ್ತಿರಿ ಅವರು. ಅವ್ರು ಹಾಗೆ ಇರ್ತದೆ ರೀ, ಯಾವಾಗೂ ದಿನ ಜಗಳ ಮಾಡೋದು, ಇದು ಮಾಡೋದು, ಒಣಗಿಸೋದು ಎಲ್ಲನೇ ಇರ್ತದೆ. ರಾಸನ ಅಕ್ಕಿಲೆ ಮಸ್ತಾಗಿ ದೋಸೆ ನೋಡಿರಿ ಯಾವ ರೀತಿ ಅದು ಅಂಥೇಳಿ. ಕಲರ್ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ಅಂಥೇಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇದೊಂದು ಲಾಸ್ಟ್ ಹಾಕ್ಬಿಡ್ತೀನಿ ರೀ, ಆಮೇಲೆ ನಾನು ತಿಂತೀನಿ. ನೋಡಿರಿ ಫ್ರೆಂಡ್ಸ, ಸ್ಪೆಷಲ್ ದೋಸೆ ರಾಸನ ಅಕ್ಕಿಲೆ ಮಾಡಿದ್ದು ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ. ಈಗ ರೀ ನೋಡಿರಿ, ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ಯಾವ್ರಿ. ಆಮೇಲೆ ತೆಳ್ಳಗೂ ಆಗ್ಯಾವ್ರಿ. ದ್ವಾಸೆ ಹಂಚಿದ್ದಿತ್ತಲ್ಲ ಅಂದ್ರೆ ಭೀ ಜರ್ಮನಿ ಹಂಚಿದ್ರೆ ಮಾಡೋಕೆ ಬರ್ತದೆ ರೀ. ನೋಡಿರಿ ಚಂದ ಆಗ್ಯಾವ ಅಂಥೇಳಿ. ಮಸ್ತ್ ಆಗ್ಯಾವ ನೋಡ್ರಿ ದೋಸೆ ಅಂತೂ. ಪಲ್ಯನೂ ಚಂದ ಆಗೈತ್ರಿ. ಪಲ್ಯ ನೋಡ್ರಿ ನಾನು ಬಟಾಟಿ ಉಳ್ಳಾಗಡ್ಡಿ ಟಮಾಟೆ ಹಾಕಿಲ್ರಿ. ಆಮೇಲೆ ಮೆಣ್ಸಿಕಾಯಿ ರೀತಿ ಉದ್ದುದ್ದಾಗಿ ಹೋಳೋಳು ಹಾಕಿನ್ರಿ. ಯಾಕಂದ್ರೆ ನಮ್ಮ ಚುಕ್ಕೋಳು ತಿಂತಾವಲ್ರಿ, ಅದಕ್ಕೆ ಮೆಣ್ಸಿಕಾಯಿ ಅವ್ರು ಬಾಯಾಗ ಹೋಗ್ಬಾರ್ದು ಅಂತೇಳಿ, ಖಾರ ಹತ್ತದ ಅಂತೇಳಿ ನಾನು ಉದ್ದುದ್ದಾಗಿ ಇದು ಮಾಡೀನಿ, ಕಟ್ ಮಾಡಿ ಹಾಕ್ಕೊಂಡಿನಿ. ನಾವು ದೊಡ್ಡವ್ರು ಇರ್ತೀವಿ, ಕಡ್ಕೊಂಡು ತಿನ್ನಕ್ಕೂ ಬರ್ತದೆ ಅಂಥೇಳಿ. ನೋಡ್ರಿ ಅಷ್ಟು ಮಸ್ತಾಗಿದೆ ಅಂತೇಳಿ ದೋಸೆ ಅಂತೂ. ಇವಾಗ ನಾ ತಿನ್ನಕತ್ತೇಳೆ ಹಾಕೊಂಡಿನಿ ರೀ ಫ್ರೆಂಡ್ಸ. ಬರ್ರಿ ಎಲ್ಲರೂ ಬಿಸಿ ಬಿಸಿ ದೋಸೆ ತಿನ್ನೋಣಂತ. ಸೂಪರ್ ಆಗ್ಯದ ನೋಡ್ರಿ ದೋಸೆ ಪಲ್ಯ ಅಂತೂ. ಅವ್ರಿಗೆ ಮಾಮಾಗ ಆಮೇಲೆ ರಾಧಿಕಾಗ ರಚ್ಚುಗ ಅವರಿಗೆಲ್ಲ ಹಾಗೆ ಮಾಡಿ ಕೊಟ್ರಿ. ಬಿಸಿ ಬಿಸಿ ಇರೋದ್ರಾಗೆ ತಿಂದರು. ಬರ್ರಿ ನಾವು ತಿನ್ನೋಣತ್ತ. ಮಸ್ತ್ ಆಗ್ಯದ ನೋಡ್ರಿ ಫ್ರೆಂಡ್ಸ್ ದೋಸೆ. ಆಮೇಲೆ ಇದು ಅಂತೂ ಭಾಳ ಅಂದ್ರೆ ಭಾಳ ಚಂದ ಆಗೈತ್ರಿ. ರಾಸನ ಅಕ್ಕಿಲೆ ಈ ರೀತಿ ದೋಸೆ ಭಾರಿ ಆತಾವ ನೋಡ್ರಿ. 1-2 ಕಾಳು ಮೆಂತ್ಯ, ಆಮೇಲೆ 1-2 ಕಾಳು ಉದ್ದಿನ ಬೇಳೆ ಹಾಕಿದ್ರೆ ಇಷ್ಟು ಚಂದ ದೋಸೆ ಆತಾವ ನೋಡ್ರಿ. ಮಧ್ಯಾಹ್ನಕ್ಕೆ ಮತ್ತೇನ್ರಿ ಮಾಡ್ಬೇಕ್ರಿ. ಈಗ ನಮ್ದಂತೂ ನಾಷ್ಟ ಆಯ್ತು ನೋಡ್ರಿ. ದೋಸೆ ತಿಂದ್ವಿ ಎಲ್ಲರೂ. ಆಮೇಲೆ ನಿಮ್ದೆಲ್ಲ ನಾಷ್ಟ ಆಯಿತು, ಊಟ ಆಯಿತು ಅನ್ಕೋತೀನಿ ರೀ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ಎಷ್ಟಾಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.